ಹನಿ ಟ್ರ್ಯಾಪ್ ಹಂಗಾಮ ಬೆನ್ನಲ್ಲೇ ಖರ್ಗೆ ಸಿಎಂ ಭೇಟಿ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಭೇಟಿಯಾದ ಮಲ್ಲಿಕಾರ್ಜುನ್ ಖರ್ಗೆ ಇದು ಕುತೂಹಲವನ್ನು ಮೂಡಿಸ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕ್ ಖರ್ಗೆ ಇಬ್ಬರು ಕೂಡ ಸಿಎಂರನ್ನ ಭೇಟಿ ಮಾಡಿದ್ದಾರೆ. ಕಾವೇರಿ ನಿವಾಸದಲ್ಲಿ ಖರ್ಗೆ ಹಾಗೆ ಸಿಎಂ ಭೇಟಿಯಾಗಿರುವುದಲ್ಲದೆ ಸುದೀರ್ಘ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. 1 ಗಂಟೆಗೂ ಹೆಚ್ಚು ಕಾಲ 3 ಜನ ಚರ್ಚೆಯನ್ನ ಮಾಡಿದ್ದಾರೆ. ಸಿಎಂ ಭೇಟಿಯ ನಂತರದಲ್ಲಿ ತಮ್ಮ ನಿವಾಸಕ್ಕೆ ತೆರಳಿದ್ದಾರೆ ಖರ್ಗೆ. ಸದನದಲ್ಲಿ ರಾಜಣ್ಣ ಹನಿ ಟ್ರ್ಯಾಪ್ ವಿಚಾರವಾಗಿ ಪ್ರಸ್ತಾಪದ ಬೆನ್ನಲ್ಲೇ ಈ ಭೇಟಿ ಕುತೂಹಲವನ್ನು ಮೂಡಿಸ್ತಾ ಇದೆ. ಹನಿ ಟ್ರ್ಯಾಪ್ ವಿಚಾರವಾಗಿ ಚರ್ಚೆ ನಡೆಸಿರುವಂತಹ ಸಾಧ್ಯತೆಯೂ ಇದೆ. ಈ ಭೇಟಿ ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ. ಒಂದು ಕಡೆಯಲ್ಲಿ ರಾಜಣ್ಣ ಅವರ ಪುತ್ರ ಸಿಎಂ ಅನ್ನ ಭೇಟಿ ಮಾಡಿರೋದು ಅದು ಕೂಡ ಚರ್ಚೆಗೆ ಗ್ರಾಸವಾಗಿತ್ತು. ಅದಾದ ನಂತರದಲ್ಲಿ ಆಗಿರುವಂತಹ ಬೆಳವಣಿಗೆಗಳು, ಸಿಎಂ ಖರ್ಗೆ ಭೇಟಿ ವೇಳೆ ಹನಿ ಟ್ರ್ಯಾಪ್ ಬಗ್ಗೆ ಚರ್ಚೆಯ ವಿಚಾರಕ್ಕೆ ಭೇಟಿಯಾದಾಗ ರಾಜಕೀಯ ವಿಚಾರ ಚರ್ಚೆ ಸಾಮಾನ್ಯ. ಸಿಎಂ ಭೇಟಿ ಬಳಿಕ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭೇಟಿಯ ವಿಚಾರವಾಗಿ ಪ್ರಶ್ನೆಯನ್ನ ಮಾಡಿದಾಗ ರಾಜಕೀಯ ವಿಚಾರ ಚರ್ಚೆ ಮಾಡೋದು, ಭೇಟಿಯಾಗುವುದು ಇವೆಲ್ಲ ಸಾಮಾನ್ಯ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಸಿಎಂ ಅಧ್ಯಕ್ಷರಿಗೆ ಭೇಟಿ ಆಗಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಆದರೆ ಸಾಹೇಬ್ರಿಗೆ ಮೈ ಹುಷಾರಿಲ್ಲ ಅಂದ್ಬಿಟ್ಟು ಖರ್ಗೆ ಸಾಹೇಬ್ರು ಇಲ್ಲಪ್ಪ ನಾನೇ ಬರ್ತೀನಿ, ತಮಗೆ ನೋಡ್ದಂಗೂ ಆಗುತ್ತೆ ಅಂತ ಹೋದ್ರು ಅಷ್ಟೇ. ಅದ್ರ ಬಿಟ್ಟು ಬೇರೆ ನೋಡಿ, ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಚರ್ಚೆ ನಡೆದಿರ್ತದೆ. ಅವರಿಬ್ಬರಿಗೆ ಗೊತ್ತು. ಸಹಜವಾಗಿ ಯಾಕಂದ್ರೆ ಈ ಸಂಕಷ್ಟ ಅಂದ್ರೆ ಪಕ್ಷದ ಒಂದು ಗೊಂದಲದ ಸಂದರ್ಭದಲ್ಲಿ ಭೇಟಿಯಾಗಿರುವಂತದ್ದು ಸರ್. ಭೇಟಿಯ ಸಂದರ್ಭದಲ್ಲಿ ವಿಚಾರಗಳು ಚರ್ಚೆಗೆ ಬಂದೇ ಬರ್ತಾವಲ್ಲ. ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ಖರ್ಗೆ ಸಾಹೇಬ್ರಿಗೆ ಭೇಟಿ ಆಗಬೇಕು ಅಂತ ಹೊರಟಿದ್ರು. ಖರ್ಗೆ ಸಾಹೇಬ್ರು ಏನ್ ಹೇಳಿದ್ರು, ನಿಮ್ಮ ಮೈ ಹುಷಾರಿಲ್ಲ, ನೀವ್ ಯಾಕೆ ಬರಕ್ ಹೋಗ್ತೀರಾ, ನಮ್ಮ ಮನೆಯಲ್ಲಿ ಸ್ವಲ್ಪ ಮೆಟಲ್ಗಳು ಜಾಸ್ತಿ ಇದೆ, ಅದಕ್ಕೆ ನಾನೇ ಬರ್ತೀನಿ ಅಂದ್ಬಿಟ್ಟು ಸೌಜನ್ಯಕ್ಕೆ ಹೋಗಿದ್ರು ಅಷ್ಟೇ. ಅದ್ರ ಒಳಗಡೆ ಅವರಿಬ್ರು ಏನ್ ಮಾತಾಡಿದ್ರು ಅವರಿಬ್ಬರಿಗೆ ಗೊತ್ತಾಗ್ಬೇಕಲ್ಲ. ಸಹಜವಾಗಿ ಈಗ AICC ಅಧ್ಯಕ್ಷರು ಮತ್ತೆ ಮುಖ್ಯಮಂತ್ರಿಗಳು ಭೇಟಿ ಆದಾಗ ರಾಷ್ಟ್ರದಿರ್ಬೋದು ರಾಜ್ಯದಿರ್ಬೋದು ಚರ್ಚೆ ಆಗಿರುತ್ತಲ್ಲ. ಆದ್ರೆ ಸೌಜನ್ಯ ಭೇಟಿ ಜೊತೆಗೆ ಸಹಜವಾಗಿ 1 ತಾಸಿದ್ದಾಗ ಮಾತಾಡಿರ್ಬೋದು.